ಹಾಯ್ ಗುರು, ನಮಸ್ತೆ. ನಾನು ನಿಮ್ಮ ರೋಹಿತ್. ಏನಂತ ಅಂದರೆ, ನಾನು ಕುಣಿಗಲಿಂದ ಬೆಂಗಳೂರಿಗೆ ಬರ್ತಾ ತುಂಬ ಆಸೆ ಆಕಾಂಕ್ಷೆಗಳನ್ನ ನಾನು ಇಟ್ಕೊಂಡು ಬಂದೆ. ಏನಂತ ಅಂದರೆ, ನಾನು ಬೆಂಗಳೂರಿಗೆ ಹೋದ್ರೆ ಅಷ್ಟು ದುಡಿಬೋದು, ಅಷ್ಟು ಮಾಡ್ಬೋದು, ಆ ಥರ ನಾನು ಚೆಂದ ಇರ್ಬೋದು ಅಂತ ಬಂದೆ. ಆದರೆ ಬೆಂಗಳೂರಿಗೆ ಬರ್ತಾ ನನಗೊಂದು ಇನ್ನೊಂದು ಭಯ ಕಾಡ್ತಿತ್ತು. ಏನಂತ ಅಂದರೆ, ಆ ಟ್ರಾಫಿಕ್ ಎಲ್ಲಿ ಹೆಂಗೆ, ನಾನು ಇಲ್ಲಿ ಮಾಮೂಲಿ ಬರೀ ನನ್ನ ಕಾರ್ ಓಡಿಸೋದು ಗೊತ್ತು, ಆ ಟ್ರಾಫಿಕಲ್ಲಿ ಹೇಗಿರೋದು. ಮತ್ತು ಈಗ ಡ್ರೈವರ್ ಅಂತ ಅಂದಮೇಲೆ ಪ್ರತಿಯೊಂದು ಯಾರೂ ಪಳಾರಲ್ಲ, ಮರಕ್ಕಿಂತ ಮರ ದೊಡ್ಡದು. ಹಾಗೆ ಈ ಬೆಂಗಳೂರಲ್ಲಿ ಕಾರ್ ಓಡಿಸ್ಬೇಕು ಅಂದರೆ ಜಸ್ಟ್ ನ್ಯಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಓಡಿಸ್ಬೇಕು, ಯಾವ ಥರ ಇರಬೇಕು, ಸಿಗ್ನಲಲ್ಲಿ ನಾವು ಯಾವ ಥರ ನಿಂತ್ಕೋಬೇಕು, ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಗುರು. ನಾವು ಕರೆಕ್ಟಾಗಿ ಹೋಗ್ತಾ ಇರ್ತೀವಿ, ಆದರೆ ಹಿಂದೆ ಅವ್ರು ಇರಬೇಕಲ್ಲ. ಮುಸ್ಲಿಮ್ಸ್ ಇರ್ತಾರೆ, ಗಾಚಾರ ಗಾಣ್ಮಾರ್ಕೆ ಕ್ಯಾ ಕರೆಗ ಅಂತ ಮುಸ್ಲಿಮ್ಸ್ ಅವ್ರು ಹೇಳ್ತಾರೆ. ಆದರೆ ಮುಸ್ಲಿಮ್ಸ್ ಅಂದರೆ ನಮ್ಮ ಫ್ರೆಂಡ್ಗಳು ಇದ್ದಾರೆ. ಆ ಥರ ನಾನು ಇದು ಮಾಡ್ತಾ ಇಲ್ಲ. ಅವ್ರ ಮನೇಲಿ ಹೋಗಿ ನಾವು ಬಿರಿಯಾನಿ ತಿಂದಿದ್ದೀವಿ, ಅವರು ನಮ್ಮ ಮನೆಗೆ ಬಂದರೆ ಒಬ್ಬಟ್ಟು ತಿಂತಾರೆ. ಆದರೆ ನನಗೆ ಅವ್ರ ಮನೆ ಬಿರಿಯಾನಿ ಮಾತ್ರ ಸೂಪರ್ ಇಷ್ಟ. ಆದರೆ ನಮ್ಮ ಮನೆಯಲ್ಲಿ ಅವ್ರಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ. ಆದರೆ ಆ ಬಾಂಡಿಂಗ್ ಹಂಗೆ ಇರುತ್ತೆ. ಏನಂತ ಅಂದರೆ, ಈಗ ನಾನು ಅದನ್ನೇ ಹೇಳ್ತಾ ಇರ್ತೀನಿ. ಈಗ ನಾನು ತುಂಬ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಬೆಂಗಳೂರು ಬಂದೆ. ಈಗ ನಾನು PMB ಕಂಪ್ನಿಗೆ ಹೇಳಿದ್ದೆ ಅಲ್ಲ ಓದು ವಿಡಿಯೋದಲ್ಲೇ, ಈ ಥರ ಡಾಕ್ಯುಮೆಂಟ್ಸ್ ಕೊಟ್ಟರೆ ಆಗುತ್ತೆ ಅಂತ ಹೇಳಿದ್ದೆ. ಆದರೆ ಡಾಕ್ಯುಮೆಂಟ್ಸ್ಗಿಂತ ಇನ್ನೊಂದು ಮೇನ್ ಪಾಯಿಂಟ್ ಮರ್ತುಬಿಟ್ಟಿದ್ದೆ. ಏನು ಅಂತ ಅಂದರೆ, ಡೆಪಾಸಿಟ್ ಅಮೌಂಟ್ ಬೇಕು ಗುರು. ಈಗ PMB ಕಂಪ್ನಿ ಡೆಪಾಸಿಟು 11,000 ರೂಪಾಯಿ ಇದೆ. ರೆಂಟ್ ಅಂತ ಯಾವ ಥರ ಅಂದರೆ, ಅದೊಂದು 3 ತಿಂಗಳು ಒಳಗಡೆ ನೀನು ಕೆಲಸ ಬಿಟ್ಟರೆ ಅದ್ರ ದುಡ್ಡು ನಿನಗೆ ವಾಪಸ್ ಬರಲ್ಲ. 3 ತಿಂಗಳು ಆದಮೇಲೆ ನೀನು ಕೆಲಸ ಬಿಡ್ತು ಅಂದರೆ ಅದರಲ್ಲಿ ಟ್ರಾಫಿಕ್ ಸಿಗ್ನಲ್ ಏನಾದರೂ ಜಂಪ್ ಮಾಡಿದ್ಯಾ, ಇಲ್ಲ ಏನಾದರೂ ಫೈನ್ ಇದೆಯಾ ಕಾರ್ ಮೇಲೆ, ಅವನ್ನೆಲ್ಲ ಹಿಡ್ಕೊಂಡು ನೀನು ಡಿಡಕ್ಟ್ ಮಾಡಿ ನಿನಗೆ ಕೊಡ್ತಾರೆ. ಆ ಥರ 11,000 ರೂಪಾಯಿ ಡೆಪಾಸಿಟ್ ಮಾಡ್ಕೋತಾರೆ. ಅದು ರಿಟರ್ನ್ ಬರುತ್ತೆ. ಏನು ಟ್ರಾಫಿಕ್ ಇಲ್ಲ ಗುರು, ನಾನು ಓಡಿಸಿದ ಕಾರಲ್ಲಿ ಯಾವುದೂ ಇಲ್ಲ ಅಂದರೆ ಎಲ್ಲ ನೀನೇ ಚೆಕ್ ಮಾಡ್ಕೋಬೋದು. ತುಂಬ ಅಪ್ಲಿಕೇಶನ್ಗಳು ಬಂದಿದೆ. ಈ ಗಾಡಿ ವೆಹಿಕಲ್ ಮೇಲೆ ನಾನು ಯಾವುದು ಟ್ರಾಫಿಕ್ ಜಾಮ್ ಮಾಡಿದ್ದೀನಿ, ಹೆಂಗೆ ಅದನ್ನು ಕಂಡುಹಿಡಿಯೋದು, ಹೆಂಗೆ ಗೊತ್ತಾಗೋದು, ನಾನೇ ಫೈನ್ ಮಾಡಿದ್ದೀನಿ ಅಂತ ಹೆಂಗೆ ಗೊತ್ತಾಗುತ್ತೆ ಗೊತ್ತಾ? ನಿಮ್ಮ ಜಾಯ್ನಿಂಗ್, ಈಗ ನೀನು ಕಾರ್ ಅಟ್ಯಾಚ್ ಮಾಡಿರ್ತೀಯ. ಈಗ ಈ ವಾರದಲ್ಲಿ ಒಂದು ಕಾರ್ ಓಡಿಸಿದ್ದೀನಿ, ಎಷ್ಟೊಂದು ವಾರದಲ್ಲಿ ಕಾರ್ ಓಡಿಸಿದ್ಯಾ, ಚೇಂಜ್ ಆಗಿರ್ತದೆ. ಆ ಕಾರ್ ನಂಬರಲ್ಲಿ ನೀನು ಡೇಟ್ ನೋಡ್ಕೋಬೇಕು. ಈ ಡೇಟಿಂದ ಈ ಡೇಟಿಗೆ ನಾನು ಓಡಿಸಿದ್ದೀನಿ, ಆ ಡೇಟಲ್ಲಿ ಯಾವುದಾದ್ರು ಇದೆಯಾ, ಅದು ನನ್ನದೇ ಟ್ರಾಫಿಕ್ ಫೈನ್ ಅಂತ ಎಲ್ಲವೂ ಗೊತ್ತಾಗುತ್ತೆ. ಈ ಥರ ಗೊತ್ತಾಗುತ್ತೆ. ಮತ್ತೆ ಈಗ ರೂಮ್ ಮಾಡ್ಕೊಳ್ಳೋಕ್ಕಿಂತ ಬೆಸ್ಟು, ನಾನು ಏರ್ಪೋರ್ಟು ಬೆಸ್ಟು ಅಂತ ವಿಡಿಯೋದಲ್ಲಿ ಹೇಳಿದ್ದೆ ಗುರುವೆ. ಆದರೆ ಅದಕ್ಕಿಂತ ಕಷ್ಟ ಇನ್ಯಾವುದೂ ಇಲ್ಲ ಗುರು. ಆರಾಮಾಗಿ ಕಾರಲ್ಲೇ ಮನಿಕೋಬೇಕು, ಈ ಕಾರಲ್ಲೇ ಮನಿಕೋಬೇಕು, ಕಾರಲ್ಲೇ ಎಲ್ಲ ಇರಬೇಕು. ಕಾರೇ ನಮ್ಮ ಲೈಫ್ ಆಗ್ಬಿಡುತ್ತೆ. ನಾವು ಆಸೆ ಇಟ್ಕೊಂಡು ಬಂದಿರ್ತೀವಲ್ಲ, ಅದು ನುಚ್ಚು ನೂರಾಗಿ ಆ ಕಾರೇ ನಮ್ಮ ಲೈಫ್ ಆಗುತ್ತೆ. ಆ ಕಾರಲ್ಲೇ ಇರಬೇಕು, ಆ ಕಾರೇ ನಮ್ಮ ಮನೆ, ಆ ಕಾರೇ ನಮ್ಮ ನಿದ್ದೆ, ಬೆಡ್ರೂಮು, ಪ್ರತಿಯೊಂದು ಕಾರೇ. ಆದರೆ ಕೇಳ್ಬೋದು ನೀವು, ವಾಶ್ರೂಮ್ ಎಲ್ಲಿ ಗುರುವೆ ಅಂತ. ಅದಕ್ಕೂ ಪಬ್ಲಿಕ್ ಟಾಯ್ಲೆಟ್ ಇದೆ ಗುರು. ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಯಾಕೆ ಗುರು ದುಡಿಯೋಕ್ಕಾಗಲ್ಲ ಅಂತ ಯಾರೋ ಹೇಳ್ತಾರೆ. ಅಷ್ಟು ದುಡ್ಡು ಬಿಡ್ಬೋದಾ, ಇಷ್ಟು ದುಡ್ಡು ಬಿಡ್ಬೋದಾ? ಆದರೆ ದಿನಕ್ಕೆ ನಾನು ಹೇಳ್ತಿಲ್ವ, 5,000 ರೂಪಾಯಿ ದುಡ್ದಿದ್ದೀನಿ ಗುರು ಪರ್ ಡೇ. ಅದು ನನ್ನ ಖರ್ಚು, CNG, ನನ್ನ ಖರ್ಚು, ನನ್ನ ಚಟಗಳೆಲ್ಲ, ಊಟ ಗೀಟ ಎಲ್ಲ ಹೋಗಿ 5,000 ರೂಪಾಯಿ ಉಳಿಸಿದ್ದೀನಿ. ಇನ್ನು ಎಷ್ಟಂದರೆ 7,500 ರೂಪಾಯಿ ಉಳಿಸಿದ್ದೀನಿ. 11,000 ಅರ್ನಿಂಗ್ಸ್ ಮಾಡಿ 7,500 ಉಳಿಸಿದ್ದೀನಿ. ಈ ಥರ ನಾವು ದುಡಿಬೋದು ಗುರು. ಮತ್ತು ಇನ್ನು ಯಾವ ಥರ ಇತ್ತು ಇದರಲ್ಲಿ ನಾನು ಹೇಳೋಣ ಅಂತ ಅಂದರೆ, ಮತ್ತೆ ನಾನು 11,000 ಇಸ್ಕೊಂಡು ಕಾರ್ ತೊಗೊಂಡೆ, ನಾನು ಡ್ಯೂಟಿ ಮಾಡಲಿಲ್ಲ, ನಾನು ಶೋಕಿ ಮಾಡ್ಬೋದು, ಅಲ್ಲಿ ಇರ್ಬೋದು, ಇಲ್ಲಿರ್ಬೋದು ಅಂದರೆ ನಮಗೆ ಅದಕ್ಕಿಂತ ಅಷ್ಟು ಇನ್ಯಾವುದೂ ಇಲ್ಲ. ಯಾಕಂದರೆ ನಮ್ಮ ಕೈಯಿಂದನೇ ದುಡ್ಡು ಹೋಗುತ್ತೆ, ಅದರಿಂದ ಬರೋಲ್ಲ. ಕಷ್ಟಪಟ್ಟು ದುಡ್ಡು ಮಾಡಿ ನಾನು ಸೆಟ್ಲ್ ಆಗ್ತೀನಿ, ನಾನು ಒಂದೊಂದು ಕಾರ್ ಹಾಕ್ಬೇಕು ಅಂತ ಅಂದರೆ ಇದು ಬೆಸ್ಟ್ ಗುರು. ಈಗ ಹೇಳ್ತಾರೆ ಕೆಲವರು, ಆಟೋ ಡ್ರೈವರ್ ಬೈತಾರೆ ನಾವು ಕಾರ್ ಎಲ್ಲಾದ್ರೂ ಸೈಡ್ಗೆ ಹಾಕೊಂಡಾಗ. ಆಟೋ ಡ್ರೈವರ್ ಯಾಕಂದರೆ ಈ ಕಾರ್ ಬಂದಾಗಿಂದ ಆಟೋ ಡ್ರೈವರ್ಗೆ ಡ್ಯೂಟಿ ಇಲ್ಲ ಅಂತಾರೆ. ಯಾಕೆ ಗುರು ಡ್ಯೂಟಿ ಇಲ್ಲ? ಎಲ್ಲರಿಗೂ ಸಮಾನಾಗಿ. ಆದರೆ ನೀವು ಓನಾಗಿ ಬಂಡವಾಳ ಹಾಕಿರ್ತೀರಾ. ನಾವು ಕಷ್ಟ ಸುಖನೆಲ್ಲ ಇದನ್ನ ಮಾಡ್ಕೊಂಡು ನಮ್ಮ ಹತ್ರ ಡೆಪಾಸಿಟ್ಗೂ ಅಮೌಂಟ್ ಇಲ್ಲ, ನಮಗೆ ಕೊಡ್ಸೋರು ಯಾರೂ ಇಲ್ಲ. ಆ ಕಾರಣಕ್ಕೆ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಣ್ಣಂದ್ರ, ಇದೊಂದು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀವು ನಮಗೆ ಸಪೋರ್ಟ್ ಮಾಡಿ, ಇರಲಿ ಚೆನ್ನಾಗಿರಲಿ ಅಂತ. ಆದರೆ ನೀವು ಬಿಹಾರಿ ಅವರೆಲ್ಲ ಬರ್ತಾರೆ, ಅವ್ರಿಗೂ ದ್ವೇಷ ಮಾಡಿ ಅಂತ ಅನ್ಬೇಡಿ. ಇದೊಂದು ದುಡಿಮೆ ಅಂತ ಬಂದಿದ್ದೀವಿ, ದುಡಿಬೇಕು ಅಂತ ಬಂದಿದ್ದೀವಿ. ನಾವು ಶೋಕಿ ಮಾಡಬೇಕು ಅಂತ ಬಂದಿಲ್ಲ. ಯಾಕೆ ಅಂದರೆ ದುಡಿಬೇಕು ಅಂತ. ಎಲ್ಲ ಆಟೋ ಡ್ರೈವರ್ಗೆ ನಾನು ಹೇಳ್ತಿಲ್ಲ, ಕೆಲವ್ರೊಬ್ರು. ಯಾಕಂದರೆ ರೀಸೆಂಟಾಗಿ ನನಗೊಂದು ರೀಸೆಂಟಾಗಿ ಒಂದು ವಿಶ್ವೇಶ್ವರ ರೈಲ್ವೆ ಸ್ಟೇಷನ್ ಇದೆಯಲ್ಲ, ರೀಸೆಂಟಾಗಿ ಒಂದು ಮ್ಯಾಟ್ರ್ ಆಯಿತು. 12 ಗಂಟೆ ರಾತ್ರಿಯಲ್ಲಿ ಲೇಡಿ ಕಸ್ಟಮರ್ನ ನಾನು ಹಾಕೊಂಡು ಹೋಗ್ತಿದ್ದೆ. ಆವಾಗ 3 ಜನ ಆಟೋ ಡ್ರೈವರಲ್ಲಿ ಕುಡ್ಕೊಂಡು ಡ್ರಿಂಕ್ಸ್ ಮಾಡಿ
ಕೆಟ್ಟದಾಗ ಮಾತಾಡಿದ್ರು. ಈ ಥರ ಎಲ್ಲ ಕಷ್ಟಗಳು ತುಂಬ ಇದೆ. ಆ ಕಸ್ಟಮರ್ಗೂ ಬೈದರು. ನಾನೇನು ಮಾಡಿದೆ, ನಾನು ನೋಡೋವರೆಗೂ ನೋಡಿದೆ. ನಮಗೂ ತಾಳ್ಮೆ ಅನ್ನೋದು ಕೆಟ್ಟಿದ್ರೆ ನಾವು ಮನುಷ್ಯರಾಗಿರಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಲೆಫ್ಟಿಂದ ರೈಟಿಗೆ ಹೇಳಿದೆ. ಆದರೆ ನಾನು ಮಾಡಿದ್ದು ತಪ್ಪೇ. ಆದರೆ ನಮ್ಮನ್ನು ಎಷ್ಟು 10 ನಿಮಿಷ ಕೆಳಗಡೆಯಿಂದ ಬಿಡ್ಸ್ ಮೇಲೆ ಹೋಗೋವರೆಗೂ ರೇಗಿಸ್ಕೊಂಬತ್ತಿದ್ರಲ್ಲ, ಆ ಮಾತು ಕೇಳ್ತಿದ್ರಲ್ಲ, ನಾನು ಖಂಡಿತ ಸಹಿಸಲ್ಲ ಗುರುವೆ, ಖಂಡಿತ ಸಹಿಸಲ್ಲ. ಆ ಮಾತು ಎಲ್ಲರೂ ಏನೋ ಒಂದು ಓಕೆ, ನಂದೇನು ತಪ್ಪೇ ಇಲ್ಲ ಅಲ್ಲಿ, ನಾನು ಯಾಕೆ ಅನ್ಯಾಯ ಮಾತು ಕೇಳಬೇಕು? ಲೆಫ್ಟಿಂದ ರೈಟಿಗೆ ಹೇಳಿದೆ, ಸೀದಾ ಅವನು ಬಿದ್ದ. ಹೇಳಿಲ್ವಾ? ಬಿದ್ದ. ನನ್ನ ಪಾಠ ನಾನು ಹೋದೆ, ಏನು ಕಿತ್ಕೋತಾನೆ, ಏನು ಮಾಡ್ಕೋತೀರಾ ಅಂತಲೇ ನಾನು ಅನ್ಕೊಂಡು ಹೋದೆ. ಮತ್ತೆ ಅವನು ವಾಪಸ್ ಬರಲಿಲ್ಲ. ಏನೂ ಆಗಲಿಲ್ಲ. ಅದು ಏನಾಯ್ತೋ ಎತ್ತಾಯ್ತೋ ಗೊತ್ತಿಲ್ಲ. ಕುಡಿಯುವಾಗ ಕರೆಕ್ಟಾಗಿ ಯಾರೂ ಗಾಡಿ ಓಡಿಸ್ಬೇಡಿ, ಇಷ್ಟೊಂದು ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮ ತಮ್ಮನ ಥರ ಆಗಿ ಅಣ್ಣನಿಗೆ ಹೇಳ್ತೀನಿ, ಈ ಥರ ಎಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಿದ್ರೇ ಬೆಂಗಳೂರಲ್ಲಿ ಬದುಕೋಕ್ಕಾಗೋದು. ಈಗ ನಾನು ನಮ್ಮೂರಲ್ಲಾದರೆ ಏನು ಹೇಳ, ಅವನ ಅಮ್ಮನ ನಾನು ಅಮ್ಮನ ಅನ್ಬೋದಲ್ಲ ಊರಲ್ಲಾದ್ರೆ. ಆದರೆ ಇಲ್ಲಂದರೆ ಆಗಲ್ಲ. ಯಾಕಂದರೆ ಇಲ್ಲಿ ನಾವು ಎಲ್ಲಿಂದನೋ ಎಲ್ಲಿಗೆ ಬಂದಿರ್ತೀವಿ. ಆದರೆ ಈಗ ತಾಳ್ಮೆ ಅನ್ನೋದು ತುಂಬ ಇರಬೇಕು. ಒಂದು ಮಾಹಿತಿ ಹೇಳ್ತೀನಿ, ತಾಳ್ಮೆ ಅನ್ನೋದು ತುಂಬ ಇದರಲ್ಲಿ ಇದ್ರೇ ನಾವು ಇದರಲ್ಲಿ ದುಡಿಯೋದು. ನಾವೊಂದು ಏನೋ ಒಂದು ಅಚೀವ್ಮೆಂಟ್ ಅಂದರೆ ಏನೋ ಒಂದು ಹೋಪ್ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡ್ಬೋದು. ಈಗ ನಾನು ಕೇಳ್ತೀನಿ, ತಿಂಗಳಿಗೆ ಎಷ್ಟು ದುಡಿತೀಯಣ ಅಂತ. ನಾನು ಅದನ್ನು ಹೇಳ್ತೀನಿ, ತಿಂಗಳಿಗೆ ಒಂದು ಹತ್ತತ್ರ ಅಲ್ಲಿಗೆ 1,20,000 ಆಗುತ್ತೆ. 25,000 26,000 ರೂಪಾಯಿ ಆದ್ರೂ 1,10,000 ಚಿಲ್ಲರೆ ಆಗುತ್ತೆ. ನಾನು ತೋರಿಸ್ತೀನಿ. ಯಾವಾಗ ತೋರಿಸ್ತೀನಿ ಅಂದರೆ, ಈಗ ನೆಕ್ಸ್ಟ್ ವೀಡಿಯೋ ಹಾಕ್ತೀನಲ್ಲ, ಅದರಲ್ಲಿ ಪ್ರತಿಯೊಂದು ನಾನು ಯಾವ್ಯಾವ ದಿನ ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ. ನಾನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲಪ್ಪ. ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಷ್ಟು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕಷ್ಟಕ್ಕಿಂತ ಇಷ್ಟಪಡ್ಕೊಂಡು ಡ್ಯೂಟಿ ಮಾಡಿದ್ರೇ ಆರಾಮಾಗಿ ಜಾಲಿಯಾಗಿ ಕೆಲಸ ಮಾಡೋದು. ಈಗ ನಾನು ಸಾಂಗ್ ಹಾಕ್ತೀನಿ, ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ. ನಾನು AC ಬೇಕಾದಾಗ ಇಷ್ಟ ಬಂದಂಗೆ ನಾನು AC ಹಾಕ್ತೀನಿ. ಯಾವನು ಕೇಳ್ತಾನೆ ನಾನು ಸಾಂಗ್ ಹಾಕೋ ಸರ್, ನನಗೆ ನಿದ್ದೆ ಬರ್ತಿದೆ, ನಾನು ಅದಕ್ಕೆ ಸಾಂಗ್ ಕೇಳ್ತಾ ಇದ್ದೀನಿ, ನಿಮಗೇನಾದ್ರು ಡಿಸ್ಟರ್ಬ್ ಆಗ್ತಿದೆಯಾ ಅಂತಲೇ ಕೇಳಿ. ಆದರೆ ಕಸ್ಟಮರ್ನೂ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈಗ ಮಾತಲ್ಲಿ ಗೊತ್ತಾಗುತ್ತಲ್ಲ, ಆ ಕಸ್ಟಮರ್ ಯಾವ ಥರ ಬಿಹೇವಿಯರ್ ಮಾಡ್ತಾ ಇದ್ದಾನೆ, ಯಾವ ಥರ ಮಾತಾಡ್ತಿದ್ದಾನೆ, ಅದ್ರ ಮೇಲೆ ಜಡ್ಜ್ ಮಾಡ್ಕೊಂಡು ಮಾತಾಡಿದ್ರೆ ಆರಾಮಾಗಿ ಕೆಲಸ ಮಾಡ್ಬೋದು. ಮತ್ತು ಈಗ ನಾನು ಹೇಳಿದೆ ನಿಮಗೆ ಯಾವ ಥರ ಅಂದರೆ, ಈಗ ಊರಿಂದ ಬಂದು ಇಲ್ಲಿಗೆ ಡೆಪಾಸಿಟ್ ಮಾಡಿ ಎಲ್ಲ ನಾನು ಹೇಳ್ದಂಗೆ ಈಗ ಹಿಂದೆ ವಿಷಯಗಳೆಲ್ಲ ಮಾತಾಡಿದ್ನಲ್ಲ, ಆ ಥರ ಎಲ್ಲ ಇರ್ಬೋದು, ಅರ್ನಿಂಗ್ಸ್ ಮಾಡ್ಬೋದು. ಈಗ ಮತ್ತೆ ನಾನು ಚಾಪ್ಟ್ರಿಗೆ ಬರ್ತೀನಿ.